ನಮಸ್ಕಾರ ಸ್ನೇಹಿತರೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರಂತಂದು ತಿಳಿದುಕೊಂಡೆವು. ಈ ವಿಡಿಯೋದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಕವಿ ಕುವೆಂಪು ಅವರ ಬಗ್ಗೆ ತಿಳಿದುಕೊಳ್ಳೋಣ. ಕವಿ ಕುವೆಂಪು ಎಂಬ ಮಹಾಕಾವ್ಯದಿಂದ ಪ್ರಸಿದ್ಧರಾಗಿರುವ ಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅವರ ಜನನ 24 ಡಿಸೆಂಬರ್ 1904. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮ. ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿ ಗ್ರಾಮದಲ್ಲಿ. ಕೃತಿಗಳು ಯಾರು ನೋಡೋಣ. ಮಹಾಕಾವ್ಯ ಕೃತಿ ಶ್ರೀರಾಮಾಯಣ ದರ್ಶನಂ. ಕವನ ಸಂಕಲನಗಳು ಯಾವಂದರೆ ಕೊಳಲು, ನವಿಲು, ಪ್ರೇಮ ಕಾಶ್ಮೀರ, ಪಕ್ಷಿ ಕಾಶಿ, ಪಾಂಚಜನ್ಯ, ಕಲಾಸುಂದರಿ ಇತ್ಯಾದಿ ಕವನ ಸಂಕಲನಗಳು. ಕಾದಂಬರಿಗಳು ಯಾವಂದರೆ ಕಾನೂರು ಹೆಗ್ಗಡತಿ 1936ನೇ ಇಸ್ವಿಯಲ್ಲಿ ಪ್ರಕಟವಾಗಿತ್ತು. ಮಲೆಗಳಲ್ಲಿ ಮದುಮಗಳು 1967ನೇ ಇಸ್ವಿ. ಇವರು ಬರೆದಿರುವಂತಹ ನಾಟಕಗಳು ಜಲಗಾರ, ಬಿರುಗಾಳಿ, ಚಂದ್ರಹಾಸ, ಯಮನ ಸೋಲು, ಮಹಾರಾತ್ರಿ ಇತ್ಯಾದಿ ನಾಟಕಗಳು. ಪ್ರಬಂಧ ಮಲೆನಾಡಿನ ಚಿತ್ರಗಳು. ಗೌರವ ಪ್ರಶಸ್ತಿಗಳು. ಕುವೆಂಪು ಅವರಿಗೆ ದೊರೆತಿರುವಂತಹ ಗೌರವ ಪ್ರಶಸ್ತಿಗಳು ಯಾವಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ 1955ನೇ ಇಸ್ವಿಯಲ್ಲಿ ದೊರಕಿದೆ. ಪದ್ಮಭೂಷಣ 1958ನೇ ಇಸ್ವಿಯಲ್ಲಿ. ರಾಷ್ಟ್ರಕವಿ ಪುರಸ್ಕಾರ 1964ನೇ ಇಸ್ವಿಯಲ್ಲಿ. ಜ್ಞಾನಪೀಠ ಪ್ರಶಸ್ತಿ 1968ನೇ ಇಸ್ವಿಯಲ್ಲಿ ದೊರೆತಿದೆ. ಪಂಪ ಪ್ರಶಸ್ತಿ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ಕನ್ನಡ ವಿಶ್ವವಿದ್ಯಾಲಯದ ನಾಡೋಜ ಪ್ರಶಸ್ತಿ ಮತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲಿಟ್ ಗೌರವ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲಿಟ್ ದೊರಕಿದೆ. ಕವಿ ಕುವೆಂಪು ಅವರು 1957ರಲ್ಲಿ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನಿಧನ 11 ನವೆಂಬರ್ 1994ನೇ ಇಸ್ವಿಯಲ್ಲಿ ಇವರು ನಿಧನ ಹೊಂದಿದರು. ನೋಡಿದ್ರಲ್ಲ ಸ್ನೇಹಿತರೆ, ಕವಿ ಕುವೆಂಪು ಅವರ ಬಗ್ಗೆ ತಿಳಿದುಕೊಂಡೆವು. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.